ಟುಡೇ ವಿ ವಿಲ್ ಸ್ಟಡಿ ಅಬೌಟ್ ಫೋಟೋಸಿಂಥಸಿಸ್. ಹಾಗಾದರೆ ಫೋಟೋಸಿಂಥಸಿಸ್ ಅಂದರೆ ಏನು? ಆರ್ಗ್ಯಾನಿಸಮ್ಸ್ ಲೈಟ್ ಎನರ್ಜಿಯ ಸಹಾಯದಿಂದ ತಮ್ಮ ಆಹಾರವನ್ನು ತಾವೇ ಏನು ಪ್ರಿಪೇರ್ ಮಾಡುತ್ತಲ್ವಾ, ಅದನ್ನು ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಈಗ ರಾಗಿ ಲಡ್ಡುವನ್ನು ಪ್ರಿಪೇರ್ ಮಾಡಬೇಕು ಅಂದರೆ ನಮಗೆ ಇಷ್ಟು ರಾ ಮಟೀರಿಯಲ್ಸ್ ಬೇಕು ಅಲ್ವಾ? ಅದೇ ರೀತಿ ಸಸ್ಯಗಳು ಫೋಟೋಸಿಂಥಸಿಸ್ನ ಮುಖಾಂತರ ಆಹಾರವನ್ನು ಪ್ರಿಪೇರ್ ಮಾಡಬೇಕು ಅಂದರೆ ಅದಕ್ಕೂ ಕೂಡ ರಾ ಮಟೀರಿಯಲ್ಸ್ ಬೇಕಾಗುತ್ತೆ. ಆ್ಯಂಡ್ ದೇ ಆರ್ ಸನ್ಲೈಟ್, ಕ್ಲೋರೋಫಿಲ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ನಾವು ಎಲ್ಲಿ ಬೇಕೋ ಅಲ್ಲಿ ಆಹಾರವನ್ನು ಪ್ರಿಪೇರ್ ಮಾಡಲಿಕ್ಕಾಗಲ್ಲ, ಅಡುಗೆ ಮನೆಗೆ ಹೋಗಿ ಆಹಾರವನ್ನು ಪ್ರಿಪೇರ್ ಮಾಡಬೇಕು. ಅದೇ ರೀತಿ ಪ್ರೊಸೆಸ್ ಆಫ್ ಫೋಟೋಸಿಂಥಸಿಸ್ ಮೇನ್ ಆಗಿ ನಡೆಯೋದು ಕ್ಲೋರೋಪ್ಲಾಸ್ಟ್ನಲ್ಲಿ. ಈ ಕ್ಲೋರೋಪ್ಲಾಸ್ಟ್ನ ಒಳಗಡೆ ಕ್ಲೋರೋಫಿಲ್ ಇರುತ್ತೆ. ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ ಈ ಪಾರ್ಟ್ ಗ್ರೀನ್ ಕಲರ್ ಪಿಗ್ಮೆಂಟನ್ನು ಹೊಂದಿರುತ್ತೆ. ಈಗ ನಾವು ಈ ಫೋಟೋಸಿಂಥಸಿಸ್ನ ಮೇನ್ ಇವೆಂಟ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಸ್ಟೆಪ್, ಕ್ಲೋರೋಫಿಲ್ ಲೈಟ್ ಎನರ್ಜಿಯನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್, ಲೈಟ್ ಎನರ್ಜಿ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ವಿತ್ ದ ಹೆಲ್ಪ್ ಆಫ್ ದಿಸ್ ಕೆಮಿಕಲ್ ಎನರ್ಜಿ ವಾಟರ್ ಮಾಲಿಕ್ಯೂಲ್ಸ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಬ್ರೇಕ್ ಆಗುತ್ತೆ. ಎಟ್ ದ ಎಂಡ್, ವಿತ್ ದ ಹೆಲ್ಪ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಗ್ಲೂಕೋಸ್ ಪ್ರಿಪೇರ್ ಆಗುತ್ತೆ. ಇದೇ ಗ್ಲೂಕೋಸ್ ಸಸ್ಯಗಳಲ್ಲಿ ಆಹಾರದ ಮೇನ್ ಸೋರ್ಸ್. ಈಗ ಆಹಾರ ಏನೋ ಪ್ರಿಪೇರ್ ಮಾಡಾಯಿತು, ಅದನ್ನು ಸ್ಟೋರ್ ಮಾಡಬೇಕು ಅಲ್ವಾ? ಫಾರ್ ಎಕ್ಸಾಂಪಲ್, ನಾನು ರಾಗಿ ಲಡ್ಡುವನ್ನು ಪ್ರಿಪೇರ್ ಮಾಡಿದ್ರೆ ಅದನ್ನು ಸ್ಟೋರ್ ಮಾಡಲಿಕ್ಕೆ ನನ್ನ ಹತ್ರ 2 ಆಪ್ಷನ್ಸ್ ಇದೆ. ಒಂದು, ನಾನು ಅದನ್ನು ತಾಮ್ರದ ಬಟ್ಟಲಲ್ಲಿ ಸ್ಟೋರ್ ಮಾಡ್ಬೋದು, ಇಲ್ಲಾಂದರೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಸ್ಟೋರ್ ಮಾಡ್ಬೋದು ಅಲ್ವಾ? ಅದೇ ರೀತಿ ಈ ಗ್ಲೂಕೋಸನ್ನು ಪ್ಲ್ಯಾಂಟ್ಸ್ ಸ್ಟಾರ್ಚ್ನ ರೂಪದಲ್ಲಿ ಸ್ಟೋರ್ ಮಾಡುತ್ತೆ. ಅದೇ ಎನಿಮಲ್ಸ್ ಗ್ಲೈಕೋಜನ್ನ ರೂಪದಲ್ಲಿ ಸ್ಟೋರ್ ಮಾಡುತ್ತೆ. ಇದೇ ರೀತಿ ಸೈನ್ಸ್ನ ಕಾನ್ಸೆಪ್ಟನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್, TET, CET ಮತ್ತು ನಿಮ್ಮ ಬೋರ್ಡ್ ಎಕ್ಸಾಮ್ಸಲ್ಲಿ ರಿವಿಷನ್ ಟೈಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.